ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಸಿಂಚನಾ. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಅಂದಮೇಲೆ ಒಬ್ರು ಸ್ಪೆಷಲ್ ಗೆಸ್ಟ್ ಇರಲೇಬೇಕು. ಹೌದು, ಇವತ್ತು ನಮ್ಮ ಜೊತೆ ಇದ್ದಾರೆ ಚಂದನವನದ ಯುವ ಪ್ರತಿಭೆ ಟಕ್ಕರ್ ಹುಡುಗ ಮನೋಜ್ ಕುಮಾರ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಮನೋಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಎಸ್, ನಿಮಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ತಮಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ಏನು ಪಟಾಕಿಗಳು ಹೊಡಿತೀರಾ, ಸೇಫಾಗಿ ಹೊಡೀರಿ. ಎಸ್, ಇನ್ನು ದೀಪಾವಳಿ ಹಬ್ಬ ಅಂತಂದ್ರೆ ಕತ್ತಲಿಂದ ಬೆಳಕಿನ ಕಡೆಗೆ ಹೋಗುವಂತ ಹಬ್ಬ. ಅಂದ್ರೆ ಎಲ್ಲೆಲ್ಲೂ ಸಂಭ್ರಮ, ಎಲ್ಲೆಲ್ಲೂ ಖುಷಿ ಇರುತ್ತೆ. ಸೊ ನಿಮಗೆ ದೀಪಾವಳಿ ಅಂದ್ರೆ ಏನ್ ನೆನಪಾಗುತ್ತೆ ಮೊದಲಿಗೆ? ಅದು ಆ್ಯಕ್ಚುಲಾಗಿ ಇವಾಗ ನಾವು ಪಟಾಕಿಗಳೆಲ್ಲ ಹೊಡಿಯೋದೆಲ್ಲ ಕಮ್ಮಿ ಮಾಡಿದ್ದೀವಿ. ಇವಾಗ ಮೊದಲೆಲ್ಲ ಅದು ವರ್ಷಕ್ಕೆ ಕಾಯ್ತಾ ಇದ್ವಿ ನಾವು, ದೀಪಾವಳಿ ಯಾವಾಗ ಬರುತ್ತೆ. ಪಟಾಕಿ ಅಂದ್ರೆ ಕ್ರೇಜ್ ಜಾಸ್ತಿ. ಯಾಕಂದ್ರೆ ಆ ಮನೆಯವ್ರು ಜಾಸ್ತಿ ಹೊಡಿತಾರೆ, ಈ ಮನೆಯವ್ರು ಜಾಸ್ತಿ, ಅವ್ರು ಜಾಸ್ತಿ ಹೊಡಿತೀವಿ ಅನ್ನೋದನ್ನ ಇದಾಗ್ತಾ ಇತ್ತು. ಸೊ ಅದು ತುಂಬಾ ಫನ್ ಆಗಿತ್ತು. ಅದು ದೀಪಾವಳಿ ಅಂದ್ರೆ ಪಟಾಕಿ ನೆನಪು. ಸೊ ಯಾವತ್ತಾದ್ರೂ ಈ ಪಟಾಕಿ ಹೊಡಿಯೋಕ್ ಹೋಗಿ ಏನಾದ್ರು ಎಡ್ವರ್ಟ್ ಮಾಡ್ಕೊಂಡಿರೋದು ಏನಾದ್ರು ಇದೆಯಾ ಸಣ್ಣ ವಯಸ್ಸಲ್ಲಿ? ಅದೇ ಈ ಪೇಪರ್ನೆಲ್ಲ ಹೊಡೆದಾಕಿರೋ ಪಟಾಕಿಗಳ ಪೇಪರ್ನೆಲ್ಲ ಕಲೆಕ್ಟ್ ಮಾಡಿ, ಸೊ ಅದರಲ್ಲಿ ತಿರ್ಗಾ ಇನ್ನೊಂದಷ್ಟು ಇಟ್ಟಿರ್ತೀವಿ. ಅದೊಂದ್ಸತಿ ಮಾತ್ರ ಅದು ನನಗೆ ಗೊತ್ತಿಲ್ಲದೆ ಅದೊಂದು ಪಟಾಕಿ ಹೊಡೆದಿ ಕಣ್ಣಿಗೆ ಎಡ್ ಬಿದ್ದುಬಿಡಿತು. ಸೊ ಅವತ್ತಿಂದ ಸ್ವಲ್ಪ ನಾನು ಪಟಾಕಿ ಅಂದಾಗ ದೂರ ಬಂದ್ಬಿಟ್ಟೆ. ನಾನು ಹೊಡಿಯೋದು ಬೇಡ ಅಂದ್ಬಿಟ್ಟಿದ್ದೇನೆ. ಓಕೆ, ಇನ್ನು ಈ ಹಬ್ಬ ಅಂತಂದ್ರೆ ಒಂದ್ ಕಡೆ ಪೂಜೆ ಪಟಾಕಿ ಇದೆಲ್ಲ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಅಂದ್ರೆ ಈ ಊಟ, ಹಬ್ಬದ ಊಟ. ಸೊ ನಿಮ್ಗೆ ಫೇವ್ರೇಟ್ ಊಟ ಯಾವ್ದು ಅಂತ ಹಬ್ಬ ಅಂತಂದ್ರೆ? ಕಜ್ಜಾಯ ಇಷ್ಟ, ಫೇವ್ರೇಟ್ ಊಟ. ಆಮೇಲೆ ವೆರೈಟಿ ಆಫ್ ತಿಂಡಿ ಮಾಡಿರ್ತಾರೆ ಮನೆಗಳಲ್ಲಿ. ಸೊ ಅದೇ ಹಬ್ಬ ಅಂದ್ರೇನೆ ಅದಲ್ಲ ಒಂದು ಸಂಭ್ರಮ. ಅದು ಸೊ ನೀವು ಕುಕ್ ಮಾಡ್ತೀರಾ, ಏನಾದ್ರು ಹೆಲ್ಪ್ ಮಾಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಕಜ್ಜಾಯಗೆ ಒತ್ತು ಕೊಡ್ತಾ ಇದ್ವಿ ನಾವು ಅಮ್ಮನಿಗೆ. ಪ್ರಿಪರೇಷನ್ ಯಾವುದು ಮಾಡಿಲ್ಲ. ಸಿನಿ ಜರ್ನಿ ಬಗ್ಗೆ ಮಾತಾಡ್ತಾ ಬರೋದಾದ್ರೆ, ಸೊ ಈಗ ಬೇರೆ ಬೇರೆ ಮೂವೀಸ್ ಗಳನ್ನ ಮಾಡ್ತಾ ಇದ್ದೀರಾ, ಬೇರೆ ಬೇರೆ ಹಲವು ಚಿತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಸೊ ನಿಮ್ಮ ಈ ಸಿನಿ ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು ಅಂತ, ಮೊದಲಿಗೆ ಹೆಂಗೆ ಇಂಟ್ರೆಸ್ಟ್ ಬಂತು? ಹೆಂಗೆ ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ ನನ್ನ ಬ್ಯಾಕ್ಗ್ರೌಂಡ್ ಏನು. ಸೊ ಅದನ್ನ ನೋಡಿ ನನಗೆ ಇಷ್ಟ ಆಯಿತು ಸಿನಿಮಾದಲ್ಲಿ ಏನಾರ ಮಾಡಬೇಕು ಅಂದ್ಬಿಟ್ಟು. ಆ ಸಿನಿಮಾ ಮಾಡಬೇಕು ಅಂದಾಗ ಅದಕ್ಕೊಂದು ಪ್ರಾಸೆಸ್ ಇದೆ. ಸೊ ಸುಮ್ಮನೆ ಬಂದು ನಾನು ಹೀರೋ ಆಗ್ತೀನಿ ಇಲ್ಲ ಮತ್ತೊಂದು ಅನ್ನೋದೇನಿಲ್ಲ ಅದು. ಸೊ ನಮ್ಮನೇಲೂ ಅದನ್ನು ಹೇಳಿ ಕಳಿಸಿದ್ರು. ಸೊ ಹೀಗೆ ಸಿನಿಮಾ ಒಂದು ಪ್ರಾಸೆಸ್ ಇದೆ, ಪ್ರಾಸೆಸ್ ಥ್ರೂ ಹೋಗ್ಬೇಕು ಅಂದ್ಬಿಟ್ಟು ನಾನು ಒಂದಷ್ಟು ರಂಗಭೂಮಿಯಲ್ಲಿ ಒಂದಷ್ಟು ಕೆಲಸ ಕಲಿಸಿದ್ರು. ಅದಾದಮೇಲೆ ಒಂದಷ್ಟು ಸೀರಿಯಲ್ಗಳಲ್ಲಿ ಮಾಡಿದೆ. ಅದಾದಮೇಲೆ ನನಗೆ ಕೆಲಸಕ್ಕೆ ತೊಗೊಂಡ್ರು, ಅಸಿಸ್ಟೆಂಟಾಗಿ ಕೆಲಸಕ್ಕೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಒಂದಷ್ಟು ಕೆಲಸ ಮಾಡಿದೆ. ಅದಾದಮೇಲೆ ಲೇಟ್ರಾನು ಅಂಬರೀಷ ಅನ್ನೋ ಒಂದು ಸಿನಿಮಾದಲ್ಲಿ, ನಾನು ದೊಡ್ಡ ಸಿನಿಮಾದಲ್ಲಿ, ಅದು ದರ್ಶನ್ ಸರ್ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೆ. ಅದಾದಮೇಲೆ ತಿರ್ಗಾ ಒಂದಷ್ಟು ಬಿಹೈಂಡ್ ದಿ ಸ್ಕ್ರೀನ್ ಒಂದಷ್ಟು ಕೆಲಸ ಮಾಡಿ, ಅದಾದಮೇಲೆ ಚಕ್ರವರ್ತಿಯಲ್ಲಿ ತಿರ್ಗಾ ನಾನು ದರ್ಶನ್ ಸರ್ ಮತ್ತು ದಿನಕರ್ ಸರ್ ಇಬ್ಬರ ಜೊತೆನೂ ಸ್ಕ್ರೀನ್ ಶೇರ್ ಮಾಡೋ ಅಂಥ ಒಂದು ಇದು ಸಿಕ್ತು ನನಗೆ. ಸೊ ಲೇಟರ್ ಆನ್ ಟಕ್ಕರ್ಗೋದೆ ಇಂಡಿವಿಜುವಲ್ ಹೀರೋ ಆಗಿ. ಸೊ ಹೀಗಿತ್ತು ನಿಮ್ಮ ಜರ್ನಿ. ಸೊ ಹೆಂಗೆ ನೀವೀಗ ಒಂದು ಪಾತ್ರನ ಹೆಂಗೆ ಚೂಸ್ ಮಾಡ್ತೀರಾ, ಏನು ನೋಡಿ ಚೂಸ್ ಮಾಡ್ತೀರಾ ಅಂತ? ಪಾತ್ರ ಅಂತಲ್ಲ, ಒಳ್ಳೆ ಕಥೆನ ನಾನು ಅಲ್ಟಿಮೇಟಾಗಿ ಚೂಸ್ ಮಾಡ್ತೀನಿ. ಏನು ಅಂದರೆ ಸಿನಿಮಾ ಇವತ್ತು ಏನು ನಾವು ಆಡಿಯನ್ಸ್ಗೆ ಕರಿತೀವಿ, ಬನ್ನಿ ಸಿನಿಮಾ ನೋಡಿ ಅಂದ್ಬಿಟ್ಟು, ಬಟ್ ಸಿನಿಮಾ ಕಂಟೆಂಟ್ ಚೆನ್ನಾಗಿರ್ಬೇಕಲ್ಲ. ಇವತ್ತು OTT ಪ್ಲಾಟ್ಫಾರ್ಮ್ ಎಲ್ಲ ಬಂದ್ಬಿಟ್ಟಿದೆ, ಥಿಯೇಟರ್ಗಳಿಗೆ ಜನ ಕಮ್ಮಿ ಆಗ್ತಾ ಇದ್ದಾರೆ. ಸೊ ಇವಾಗ ಏನಾಗಿದೆ, ನಾವು ಕಾಂಪಿಟೇಷನ್ ಏನಾಗಿದೆ, ಅದರ್ ಲ್ಯಾಂಗ್ವೇಜಸ್ಗೂ ಕಾಂಪಿಟೇಟ್ ಮಾಡ್ತಾ ಇರಬೇಕು. ಸೊ ಹೊಸಬ್ರಾಗಿ ನಾನು ಥಿಯೇಟರ್ಗೆ ಆಡಿಯನ್ಸ್ನ ಕರಿಬೇಕು ಅಂದಾಗ ಶುಡ್ ಬಿ ಡಿಫ್ರೆಂಟ್ ಆಗಿರ್ಬೇಕು. ಹೌದೌದು, ಕತೆ. ಹೌದು. ಎಸ್, ಇನ್ನು ನೀವು ಒಂದು ಮೂವಿ ರಿಲೀಸ್ ಆಗಿದೆ, ಜೊತೆಗೆ ಇನ್ನೊಂದು ಮೂವಿ ಶೂಟಿಂಗ್ ಆಗ್ತಾ ಇದೆ, ಇನ್ನೊಂದು ಇನ್ನೇನು ಆರಂಭ ಆಗುತ್ತೆ. ಸೊ ಈ 3 ಹಂತದಲ್ಲಿ ಇದ್ದೀರಾ ನೀವು, 3 ಹಂತನ ನೋಡ್ತಾ ಇದ್ದೀರಾ. ಸೊ ಇದಕ್ಕೆ ನೀವು ಹೆಂಗೆ ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಹೆಂಗೆ ಸಿದ್ಧ ಮಾಡ್ಕೊಳ್ತೀರಾ, ಹೇಗೆ ಅಂತ? ಇದನ್ನ ನಾವು ಪ್ರಿಪೇರ್ ಆಗಲೇಬೇಕು ಇದು. ಯಾಕಂದರೆ ಇದನ್ನ ಚಾಯ್ಸ್ ಮಾಡಿರೋದು ನಾವು, ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನೇನೋ ಮಾಡಬೇಕು ಅನ್ನೋದು. ಸೊ ಕಥೆಗಳು ವಿಭಿನ್ನವಾಗಿದೆ ಅಂದಾಗ ನಾನು ಮೋಲ್ಡು ಇದಾಗುತ್ತೆ. ಯಾಕಂದರೆ ನಾನು ಇವಾಗ ಟಕ್ಕರ್ದು ಬಂದ್ಬಿಟ್ಟಿದ್ದು ಅದು ಬೇಸ್ಡ್ ಆನ್ ಸೈಬರ್ ಕ್ರೈಮ್ ಸಿನಿಮಾ ಆಗಿತ್ತು. ಅದು ಇವಾಗ ಧರಣಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಅದು ಬಂದಿದೆ ಕೋಳಿ ಅಂಕದ್ದು ಸಿನಿಮಾ. ಸೊ ಟೋಟಲ್ ದೇಸಿ ಸಿನಿಮಾ. ಸೊ ನೆಕ್ಸ್ಟ್ ಗಾರ್ಡನ್ ಬಂದ್ಬಿಟ್ಟು ಅದು ಬೇಸ್ಡ್ ಆನ್ ಪೌರ ಕಾರ್ಮಿಕರದ್ದು ಸಬ್ಜೆಕ್ಟ್. ಅದು ಸೊ ನಮ್ಮ ಸುತ್ತನೇ ನಡೆಯುವಂಥ, ಸೊ ಅಂಥವೇ ತಗೋಬೇಕು ಮೇಡಮ್. ಇವಾಗ ನಾನು ಬರೀ ಮಾಸ್ ಸಿನಿಮಾ ತಗೊತೀನಿ ಇಲ್ಲ ಲವರ್ ಬಾಯ್ ಸಿನಿಮಾ ಹೋಗ್ತೀನಿ ಅಂದಾಗ, ಸೊ ಅಲ್ಲೂ ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ, 101 ಸಿನಿಮಾ ಬರ್ತಾ ಇದೆ. ಅದರಲ್ಲಿ ನನ್ನ ಸ್ಪೆಷಲ್ ಏನು ಅನಿಸುತ್ತೆ, ಸೊ ನನ್ನನ್ನೇ ಯಾಕೆ ನೋಡಬೇಕು ಜನ? ಸೊ ಅದಕ್ಕೆ ಒಂದಷ್ಟು
ಕತೆಗಳದ್ದು ಒಂದಷ್ಟು ನಾನು ಒಂಚೂರು ಚೂಸಿ ಕತೆಗಳು ತೊಗೊತೀನಿ. ಓಕೆ ಓಕೆ. ಇನ್ನು ಈ ಟಕ್ಕರ್ ಮೂವಿ ರಿಲೀಸ್ ಆದಾಗ ಏನೆಲ್ಲ ರಿವ್ಯೂಸ್ ಬಂತು ನಿಮಗೆ, ಜೊತೆಗೆ ನಿಮಗೆ ಯಾವುದು ಬೆಸ್ಟ್ ರಿವ್ಯೂ ಅಂದರೆ ನಿಮ್ಮ ಆ್ಯಕ್ಟಿಂಗ್ ಆಗಿರ್ಬೋದು ಯಾವುದದು ಬೆಸ್ಟ್ ರಿವ್ಯೂ ಬಂದಿದ್ದು ನಿಮಗೆ ಅಂತ? ಬೆಸ್ಟ್ ರಿವ್ಯೂ ಅಂದರೆ ನಾನು ಇನ್ನೊಂಚೂರು ನಮ್ಮ ಮಾವ ಹೇಳಿದ್ರು, ಸೊ ಇನ್ನೊಂಚೂರು ಬೆಟರ್ ಮಾಡ್ಬೋದಾಗಿತ್ತು ಅಂದ್ಬಿಟ್ಟಿದ್ದಾನೆ ದರ್ಶನ್ ಸರ್, ದಿನಕರ್ ಸರ್ ನೋಡಿ. ಸೊ ಅದರಿಂದ ನಾನು ಒಂಚೂರು ಕಲ್ತ್ಕೊಂಡು ಇವಾಗ ಧರಣಿಗೆ ಅದು ಇನ್ನೊಂಚೂರು, ಅದು ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಇಂಪ್ರೂವೈಸೇಷನ್ ಬೇಕೇ ಬೇಕಲ್ಲ. ನಾನು ಆಲ್ರೆಡಿ ಫುಲ್ಫಿಲ್ ಆಗಿದ್ದೀನಿ ಅಂದ್ಬಿಟ್ಟೇನಿಲ್ಲ. ಸೊ ಪ್ರತಿಯೊಂದು ಸಿನಿಮಾ ಒಂದು ಸ್ಟೇಜಸ್ಗಳೂ ದಾಟ್ತಾ ಅದು ಕಲ್ತ್ಕೊಂಡು ಹೋಗ್ತೀವಿ. ಎಸ್, ಆ ಮೂವಿಗೆ ಯಾವ ರೀತಿ ಪ್ರೇಕ್ಷಕರ ಕಡೆಯಿಂದ ಹೆಂಗೆ ರೆಸ್ಪಾನ್ಸ್ ಇತ್ತು, ಅಥವಾ ರಿವ್ಯೂವರ್ಸ್ ಹೆಂಗೆ ಏನು ಹೇಳಿದ್ರು ಆ ಟಕ್ಕರ್ ಸಿನಿಮಾಗೆ? ಅಲ್ಲ, ಪ್ರೇಕ್ಷಕರ ಕಡೆಯಿಂದ ತುಂಬ ಚೆನ್ನಾಗಿತ್ತು ರೆಸ್ಪಾನ್ಸು. ಅನ್ಫಾರ್ಚುನೇಟ್ ನಾವೇನಾಯಿತು ಅಂದರೆ ಕೋವಿಡ್ ಮುಗಿಸ್ಕೊಂಡು ಸಿನಿಮಾ ರಿಲೀಸಿಗೆ ಬಂದ್ವಿ. ಸ್ವಲ್ಪ ಥಿಯೇಟ್ರಿಗೆ ಜನ ಬರೋದು ಕಮ್ಮಿ ಇತ್ತು. ಬಟ್ ಇರೋದ್ರಲ್ಲಿ ನಾವು ಏನು ಕೊಟ್ವಿ ಆ ಸಿನಿಮಾನ ನೋಡಿ ನಮ್ಮನ್ನು ಬೆನ್ನು ತಟ್ಟಿದ್ರು ಮೇಡಮ್. ಸೊ ಇನ್ನು ಆ ಸಿನಿಮಾ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಗೆ ರೀಚ್ ಆಗಲಿಲ್ಲ, ಇದಕ್ಕೇನು ಕಾರಣ ಅನ್ಸುತ್ತೆ? ಅದೇ ಕೋವಿಡಿಂದಾನೆ. ಆಮೇಲೆ ನಮ್ಮ ಪ್ರಮೋಷನ್ಸ್ ಮೋಸ್ಟ್ಲಿ ರೀಚ್ ಆಗೋಕ್ಕಾಗಿಲ್ಲ. ಸೊ ಇದಿರ್ಬೋದು, ನಾನು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ನಮ್ಮದೇ ಒಂದು ತಪ್ಪಿದೆ ಮೇಡಮ್ ಅದು. ಎಸ್, ಇನ್ನು ನಿಮ್ಮ ಈ ಸಿನಿ ಜರ್ನಿಗೆ ತೂಗುದೀಪ ಫ್ಯಾಮಿಲಿ ಕಡೆಯಿಂದ ಏನೆಲ್ಲ ಟಿಪ್ಸ್ ಸಿಕ್ಕಿದೆ ಇಲ್ಲಿ ತನಕ ಅಂತ? ಅವರು ಪ್ರತಿಯೊಂದು ಹೇಳೋದೇನು ಅಂದರೆ ನಿರ್ಮಾಪಕರನ್ನ ಉಳಿಸಿ ಅಂತಾರೆ. ಆಮೇಲೆ ಒಳ್ಳೆ ಕತೆ ತಗೋ, ಯಾಕಂದರೆ ಜನ ₹100 ಕೊಟ್ಟು ಸಿನಿಮಾ ನೋಡ್ತಾರೆ ಅಂದರೆ ಅವ್ರಿಗೆ ನಾವು ಮೋಸ ಮಾಡಬಾರ್ದು ಅಂತಿದ್ದಾರೆ ಸ್ಕ್ರೀನಲ್ಲಿ. ಸೊ ಯಾಕಂದರೆ ಅವ್ರನ್ನ ಎಂಟರ್ಟೈನ್ ಮಾಡಬೇಕು, ಅದೇ ಇಷ್ಟು ಟಿಪ್ಸ್ ಕೊಡ್ತಾರೆ. ಇಷ್ಟು ಟಿಪ್ಸ್ ಕೊಟ್ಟಿದ್ದಾರೆ. ಎಸ್, ಇನ್ನು ಈಗ ಧರಣಿ ಮೂವಿ, ಸೊ ಈ ಮೂವಿ ಬಗ್ಗೆ ಏನಾದರೂ ಹೇಳ್ಬೋದಾ, ಕ್ಲೂ ಏನಾದರೂ ಬಿಟ್ಕೊಡ್ಬೋದು? ಅಂದರೆ ಕತೆ ಯಾವ ಥರ ಇದೆ, ನಿಮ್ಮ ಪಾತ್ರ ಯಾವ ಥರ ಇದೆ ಅಂತ? ನಂದು ಧರಣಿಯಲ್ಲಿ ಒಂದು ಬೇಸ್ಡ್ ಆನ್ ಕೋಳಿ ಅಂಕದ್ದು ಕತೆ. ಸೊ ಅದರಲ್ಲಿ ನಾನು ಕೋಳಿ ಜೂಜು ಅಲ್ಲಿ ಎಲ್ಲ ಒಂದು ಕಡೆ ಸುಮಾರು ಈ ಕೋಲಾರ ಕಡೆ ಎಲ್ಲ ತುಂಬ ದೊಡ್ಡದಾಗಿ ನಡೆಯುತ್ತೆ. ಸೊ ಬಟ್ ಇಲ್ಲಿಗಲ್ ಅದು. ಬಟ್ ನಮ್ಮದು ಬಂದು ಕತೆ ಬೇಸ್ಡ್ ಆನ್ 95-2000 ಆ ಪೀರಿಯಡಲ್ಲಿ ನಡೆಯುವಂಥ ಒಂದು, ಅಂದರೆ ಇದು ರಿಯಲ್ ಸ್ಟೋರಿ, ರಿಯಲ್ ಇನ್ಸಿಡೆಂಟ್ಸ್ನೇ ಶೂಟ್ ಮಾಡಿದ್ವಿ ನಾವು. ಅದು ನಾನು ಕೋಳಿ ಅಂಕ ಬಿಡೋ ಒಬ್ಬ ಹುಡುಗ. ಸೊ ಅದರಲ್ಲಿ ಏನಂದರೆ ಒಂದು ಸ್ಪೆಷಲ್ ಏನು ಅಂದರೆ ಅದಕ್ಕೆ ಒಂದು ಕತ್ತಿ ಕಟ್ತಾರೆ ಕೋಳಿ ಜಗಳ ಮಾಡಬೇಕಾದ್ರೆ. ಆ ಕೋಳಿ ಜಗಳ ಮಾಡಬೇಕಾದ್ರೆ ಯಾವ ಕೋಳಿ ಉಳಿಯುತ್ತೆ ಆ ಕೋಳಿ ಸತ್ತೋಗುತ್ತೆ. ಒಂದು ಮ್ಯಾಕ್ಸಿಮಮ್ ಒಂದು 30 ಸೆಕೆಂಡ್ಸ್ ಫೈಟ್ ಅಷ್ಟೇ ಅದು ಕೋಳಿ ಜಗಳ ನಡೆಯೋದು. ಸೊ ಆ ಕತ್ತಿ ಕಟ್ಟೋನೇ ಮುಖ್ಯ. ಅವನೇನು ಕಟ್ತಾನೆ ಆ ಕತ್ತಿನ ಕಾಲಿಗೆ ಅವನು ಬೆಸ್ಟ್ ಅಂದ್ಬಿಟ್ಟು ಆ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಓಕೆ ಸರ್, ಇನ್ನು ಈ ಸಿನಿಮಾವನ್ನು ಪ್ರೇಕ್ಷಕರು ಯಾಕೆ ನೋಡಬೇಕು ಅಂತಂದ್ರೆ ಏನು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಈ ಮೂವಿ ಪ್ರೇಕ್ಷಕರಿಗೆ ಹೇಳೋದಾದ್ರೆ? ಎಲ್ಲರೂ ಹೇಳ್ದಂಗೆ ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ 100% ನಾನು ಇವತ್ತೇನು ನಾವು ಅಂದ್ಕೊಂಡಿದ್ದೀವಿ, ಇವತ್ತೇನು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಕೊಡೋಕ್ಕೆ ರೆಡಿ ಇದೀವಿ ಮೇಡಮ್ ನಾವು. ಸೊ ಎಲ್ಲೂ ಅವ್ರು ಕೊಡೋ ₹100 ಎಲ್ಲೂ ಮೋಸ ಮಾಡಲ್ಲ. ಸೊ ಎಂಟರ್ಟೈನ್ ಮಾಡ್ತೀವಿ. ಅದ್ರ ಮಧ್ಯದಲ್ಲಿ ಒಂದು ಸಣ್ಣ ಒಂದು ಕರೆಂಟ್ ಒಂದು ಸೋಲ್ ಆಫ್ ದಿ ಸಿನಿಮಾ ಅಂದ್ಬಿಟ್ಟಿರ್ತೀಯಲ್ಲ, ಅದು ತುಂಬ ಎಂಟರ್ಟೈನ್ ಮಾಡುತ್ತೆ. ಸೊ ಅದನ್ನ ನಾವು ರಿವೀಲ್ ಮಾಡೋಕ್ಕಾಗಲ್ಲ, ಆಮೇಲೆ ಡೈರೆಕ್ಟ್ ಹುಡ್ಕೋ ಬರ್ತಾರೆ ಎಲ್ಲ. ಹೌದು, ಹೇಳಕ್ಕಾಗಲ್ಲ. ಸೊ ಈಗ ಈ ಕೋಳಿ ಅಂಕ ಕಟ್ಟೋ ಧರಣಿ ಪಾತ್ರ, ಸೊ ಈ ಪಾತ್ರಕ್ಕೆ ನೀವು ಹೆಂಗೆ ಅದಕ್ಕೆ ಪ್ರಿಪೇರ್ ಆದ್ರಿ, ಆ ಪಾತ್ರಕ್ಕೆ ಹೆಂಗೆ ನೀವು ಒಪ್ಕೊಂಡ್ರಿ ಅಂತ? ನಾನು ಒಂದು 2-3 ಸತಿ ಕೋಲಾರ ಶ್ರೀನಿವಾಸಪುರ ಕಡೆ ಹೋಗಿ ಕೋಳಿ ಅಂಕ ನಡೆಯುವಂಥ ಜಾಗಕ್ಕೆ ಹೋಗಿ ಅವ್ರು ಹೆಂಗೆ ಕಟ್ತಾರೆ, ಅವ್ರು ಹೇಗೆ ಬಿಡ್ತಾರೆ ಅದನ್ನೆಲ್ಲ ಒಂದಷ್ಟು ನಮ್ಮ ಫ್ರೆಂಡ್ ಸರ್ಕಲ್ ಇದೆ ಅಲ್ಲಿ. ಸೊ ಅವ್ರಿಗೆ ಹೇಳ್ಬಿಟ್ಟು ಅಲ್ಲೊಂದು-2 ದಿನ ನಾನು ಪ್ರಾಕ್ಟೀಸ್ ಮಾಡಿದೆ ಅದನ್ನು. ಆಮೇಲೆ ನಾನು ಶೂಟಿಂಗ್ ಮಾಡೋ ಜಾಗದಲ್ಲಿ ಯಾವತ್ತು ನಾವು ಕೋಳಿ ಪಂದ್ಯ ನಡೆಸ್ತಾ ಇದ್ವಿ ಶೂಟಿಂಗ್ಗಳಲ್ಲಿ, ಅವಾಗ ಅವ್ರನ್ನ ಅಲ್ಲಿ ಕರ್ಸ್ಕೊತಾ ಇದ್ವಿ. ಅಂದರೆ ಅದೆಲ್ಲ ಕಟ್ಟೋದು ಹೆಂಗೆ, ಅದೊಂದು ನ್ಯಾಕ್ ಇದೆ, ಆ ನ್ಯಾಕಲ್ಲಿ ಹೆಂಗೆ ಕಟ್ಟಬೇಕು ಅನ್ನೋದೆಲ್ಲ ಇದು ಮಾಡ್ತಾ ಇದ್ವಿ. ಸೊ ಅದೇ ಮೇಜರ್ ಪ್ರಿಪ್ರೇಷನ್. ಎಸ್, ಇನ್ನು ಈ ಧರಣಿ ಟೀಮ್ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಧರಣಿ ಟೀಮ್ನ ನಿರ್ದೇಶಕರಾಗಿರ್ಬೋದು, ಸಿನಿಮಾದ ನಿರ್ದೇಶಕರು, ಜೊತೆಗೆ ಆ ಒಟ್ಟಾರೆಯಾಗಿ ಟೀಮ್ ಬಗ್ಗೆ. ಮ್ಯಾಮ್, ನಮ್ಮ ನಿರ್ದೇಶಕರು ಇದಕ್ಕೆ ಮುಂಚೆ ಅನಂತ್ ವರ್ಸಸ್ ನುಸ್ರತ್ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ರು, ಸುಧೀರ್ ಶಾನ್ಭೋಗ್ ಅಂದ್ಬಿಟ್ಟು. ತುಂಬ ಸೆನ್ಸಬಲ್ ಡೈರೆಕ್ಟರು. ಸೊ ಅದರಲ್ಲೂ ನೀವು ನೋಡಿದಾಗ ಅಂದರೆ ಅದರಲ್ಲೊಂದು ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಅನ್ನೋದೊಂದು ಇತ್ತು, ವಿನಯ್ ರಾಜ್ಕುಮಾರ್ ಅವರು. ಸೊ ಇದರಲ್ಲೂ ವಿಭಿನ್ನವಾಗಿ ಒಂದು ಇದೆ, ಅದೇ ಹೇಳಿದ್ನಲ್ಲ, ಸೆನ್ಸಬಲ್ ಡೈರೆಕ್ಟರ್. ಸೊ ಆಮೇಲೆ ಪ್ರೊಡಕ್ಷನ್ನು ತುಂಬ ಒಳ್ಳೆ ಪ್ರೊಡಕ್ಷನ್ನು, ಅದು ಒಂದು ಕಂಪ್ನಿ ಅದು. ಸೊ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ನಮಗೆ. ಅಂದರೆ ಬಜೆಟ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ನಾವು ಕೋಳಿ ಪಂದ್ಯ ಮಾಡಬೇಕಾದ್ರೆ ಇವಾಗ ಮನುಷ್ಯರನ್ನಾದರೆ ನಾವು ಕಂಟ್ರೋಲ್ ಮಾಡ್ಬೋದು, ಪ್ರಾಣಿಗಳನ್ನ ಪಕ್ಷಿಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಅದು ರಿಯಾಕ್ಷನ್ಗೆ ನಾವು 1 ದಿನ ಶೂಟಿಂಗ್ ಅಂದರೆ 2 ದಿನ ಆಗ್ಬೋದು. ಸೊ ಅದಕ್ಕೆಲ್ಲ ಅವರು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಪ್ರೊಡಕ್ಷನ್. ಎಸ್, ಇನ್ನು ಯಾರೆಲ್ಲ ಈ ಸಿನಿಮಾದಲ್ಲಿ ಇದ್ದಾರೆ, ಜೊತೆಗೆ ಶೂಟಿಂಗ್ ಯಾವ ಸ್ಟೇಜಲ್ಲಿ ಇದೆ, ಕಂಪ್ಲೀಟ್ ಆಗಿದೆಯಾ ಹೇಗೆ? ಆಲ್ಮೋಸ್ಟ್ ಶೂಟಿಂಗ್ 99% ಕಂಪ್ಲೀಟ್ ಆಗಿದೆ. ಒಂದೇ ಒಂದು ಸಾಂಗ್ ಬ್ಯಾಲೆನ್ಸ್ ಇದೆ, ಅದು ಸ್ಪೆಷಲ್ ಸಾಂಗ್ ಅಂದ್ಬಿಟ್ಟು ಈ ಕೋಳಿ ಪಂದ್ಯ ಗೆದ್ದಾಗ ಒಂದು ಸೆಲೆಬ್ರೇಷನ್ ಸಾಂಗ್ ಇದೆ. ಸೊ ಮೋಸ್ಟ್ಲಿ ನಾವು
ಈ ತಿಂಗಳು ಶೂಟ್ ಮುಗಿಸ್ಕೊಂತೀವಿ ಅದನ್ನು. ಅಂದ್ರೆ ಈ ಫಿಲ್ಮ್ ಅಲ್ಲಿ ಯಾವ ರೀತಿ ಅಂದ್ರೆ ನೀವು ಒಂದೊಂದು ಫಿಲ್ಮ್ ಕೂಡ ಒಂದೊಂದು ಲರ್ನಿಂಗ್ ಪ್ರಾಸೆಸ್ ಅಂತ ಹೇಳ್ಬೋದು. ಸೊ ಈ ಸಿನಿಮಾದಿಂದ ಏನೆಲ್ಲ ಕಲ್ತಿದ್ದೀರಾ ಅಂತ? ಅದು ನಿರಂತರ ಮ್ಯಾಮ್, ಕಲಿಕೆ ಅನ್ನೋದು ನಿರಂತರ ಅದು. ಬಟ್ ಇದರಲ್ಲಿ ಏನು ಅಂದರೆ ಇನ್ನೊಂಚೂರು ಏನು ಅಂದರೆ ನಾನು ಫೈಟ್ ಒಂದು ಸ್ವಲ್ಪ ನಂಗೆ ತುಂಬ ಇಷ್ಟ ಫೈಟ್ ಅನ್ನೋದು. ಹೌದು ಮ್ಯಾಮ್, ಅದು. ಸೊ ಇದರಲ್ಲಿ ಒಂಚೂರು ನ್ಯಾಚುರಲ್ ಫೈಟ್ಸ್ಗಳು ಮಾಡಿದ್ವಿ ನಾವು. ಆ ನ್ಯಾಚುರಲ್ ಫೈಟ್ಸಲ್ಲಿ ಒಂಚೂರು ರಿಸ್ಕ್ ಜಾಸ್ತಿ ಇರುತ್ತೆ, ಅಂದರೆ ರೋಗ್ ಪಟ್ಟೋದೆಲ್ಲ ಇರಲ್ಲ, ಬಟ್ ರಿಸ್ಕ್ ಜಾಸ್ತಿ ಇರುತ್ತೆ. ಅದೊಂಚೂರು ಕಲ್ತ್ಕೊಂಡೆ ಮ್ಯಾಮ್. ಅದನ್ನ ಕಲ್ತ್ರಿ. ಓಕೆ. ಇನ್ನು ನೆಕ್ಸ್ಟ್ ಸಿನಿಮಾ ನಿಮ್ದು ಗಾರ್ಡನ್. ಸೊ ಒಂಥರ ಹೆಸರೇ ಒಂಥರ ಏನೋ ಒಂಥರ ಖುಷಿ ಕೊಡೋದು, ಗಾರ್ಡನ್ ಅಂತ ಹೆಸರು. ಸೊ ಈ ಮೂವಿನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ? ನಾ ಹೇಳಿದ್ನಲ್ಲ ಮ್ಯಾಮ್, ಕೈಂಡ್ ಆಫ್ ಸಬ್ಜೆಕ್ಟ್ ಮ್ಯಾಮ್, ಅದು ಪೌರ ಕಾರ್ಮಿಕರದು. ಸೊ ನಾವೆಲ್ಲ ಏನು ಅನ್ಕೊಂತೀವಿ, ಬರೀ ಕಸ ತೆಗಿಯೋರು ಅಲ್ಲಿ ಲಾರಿಗೆ ಡಂಪ್ ಮಾಡ್ತಾರೆ, ಆ ಲಾರಿಯಿಂದ ಡಂಪ್ ಯಾರ್ಡ್ಗೆ ಹೋಗುತ್ತೆ, ಇಷ್ಟೇ ನಮ್ಗೆ ಗೊತ್ತಿರೋದು. ಇದ್ರ ಮೇಲೊಂದಿದೆ ನಮ್ಮಲ್ಲಿ, ಅಲ್ಲಲ್ಲ, ಇದ್ರ ಮೇಲೊಂದು ಅದ್ರದ್ದೊಂದು ಮಾಫಿಯಾನೇ ಇದೆ ಅಲ್ಲಿ. ಅಂದರೆ ಅದು ತುಂಬ ದೊಡ್ಡ ದೊಡ್ಡ ಟೆಂಡರ್ಗಳು ತೊಗೊತಾರೆ. ಸೊ ಕಸ ಅಂದ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡ್ತೀವಲ್ಲ, ಕಸ ಅಲ್ಲ ಅದು, ಅದು ತುಂಬ ಬೇರೆ ಒಂದು ಇದಿದೆ ಅದು. ಸೊ ಅಲ್ಲಿ ಸುತ್ತಲ ಅದು ಇದು ಡಂಪಿಂಗ್ ಯಾರ್ಡ್ನ ಗಾರ್ಡನ್ ಅಂತ ಕರೀತಾರೆ. ಸೊ ಅದ್ರ ಮಧ್ಯದಲ್ಲಿ ಏನು ನಡೆಯುತ್ತೆ, ಆ ಸುತ್ತಲ ಏನು ನಡೆಯುತ್ತೆ ಅನ್ನೋದೇ ಕತೆ ಹೇಳಿಕೊಟ್ಟಿರೋದು. ಎಸ್ ಸರ್. ಇನ್ನು ನಿಮ್ಮ ಪಾತ್ರ ಏನು ಇದ್ರಲ್ಲಿ? ಅಂದ್ರೆ ನೀವು ಇದ್ರಲ್ಲಿ ನಾನು ಪೌರ ಕಾರ್ಮಿಕ. ಓಕೆ. ಸೊ ಇನ್ನು ಈ ಫಿಲ್ಮ್ಗೆ ನೀವು ಆಗ್ಲೇ ಹೇಳಿದ್ರಿ, ಧರಣಿ ಮೂವಿಗೆ ನೀವು ಕೋಲಾರ್ಗೆ ಹೋಗಿ ಅಲ್ಲಿ ಎಲ್ಲ ನೋಡ್ಕೊಂಡು ಬಂದ್ರಿ. ಸೊ ಈ ಗಾರ್ಡನ್ ಮೂವಿಗೆ ನಿಮ್ ಪ್ರಿಪ್ರೇಷನ್ ಹೇಗಿತ್ತು ಅಂತ? ಇನ್ನೂ ಆಗಿಲ್ಲ, ಶೂಟಿಂಗ್ ಹೋಗ್ಬೇಕು ನಾನು. ನೆಕ್ಸ್ಟ್ ಮಂತ್ ಇಂದ ಪ್ಲಾನ್ ಇದೆ ಅಂತ ಅನ್ಕೊಂಡಿದ್ದೀರಾ? ಸೊ ಇವಾಗ ಡೈರೆಕ್ಟರ್ ನನಗೆ ಅವರು ಮಹೇಶ್ ಅಂದ್ಬಿಟ್ಟು ಡೈರೆಕ್ಟರ್, ಇದಕ್ಕೆ ಮುಂಚೆ ಇಂಗ್ಲಿಷ್ ಮಂಜಾಲ ಮಾಡಿದ್ರು. ಸೊ ಈವನ್ ಈಸ್ ಎ ಗುಡ್ ಡೈರೆಕ್ಟರ್ ಮ್ಯಾಮ್. ಸೊ ಅವ್ರು ನನಗೆ ಒಂದೆರಡು ಸತಿ ಕರ್ಕೊಂಡೋಗಿದ್ರು ಡಂಪಿಂಗ್ ಯಾರ್ಡ್ಗೆ. ಡಂಪ್ ಯಾರ್ಡ್ಗೆಲ್ಲ ಕರ್ಕೊಂಡೋದಾಗ ನಿಜವಾಗ್ಲೂ ನನಗೆ ಸೊ ಕತೆ ಏನಕ್ಕೆ ತಗೋಬಿಟ್ಟೆ ಅನಿಸ್ಬಿಡ್ತು, ಯಾಕಂದ್ರೆ ಅಷ್ಟು ಸ್ಮೆಲ್ ಇರುತ್ತೆ ಅದು ಅಲ್ಲೆಲ್ಲ. ಬಟ್ ಅವ್ರಿಗೆಲ್ಲ ಯೋಚನೆ ಮಾಡಲ್ಲ, ಅದ್ರ ಅಲ್ಲೇ ಕುತ್ಕೊಂಡು ಊಟ ಮಾಡ್ತಾರೆ. ಲಾರಿ ಹೋದ್ರೇನೆ ಸ್ಮೆಲ್ ತಡ್ಕೊಳಕ್ಕಾಗಲ್ಲ, ಡಂಪಿಂಗ್ ಯಾರ್ಡ್ ಕತೆ. ಸೊ ಅಲ್ಲಿ ಹೇಗಿದ್ದಾರೆ ಅಂದ್ರೆ ಜನ ಅಲ್ಲೇ ಕುತ್ಕೊಂಡು ಊಟ ಮಾಡ್ತಾರೆ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ಸೊ ನನಗನ್ನಿಸ್ತು ಇದು ಚೆನ್ನಾಗಿದೆ, ಇದ್ರ ಮಧ್ಯದಲ್ಲಿ ನಾವೇನೋ ಹೇಳ್ತಾ ಇದ್ದೀವಿ ಅಂದಾಗ ಒಂದು ಇದು ಕಷ್ಟಪಟ್ಟರೆ ಅಲ್ಲ ಮ್ಯಾಮ್ ಒಂದು ಫಲ ಸಿಗೋದು ನಮಗೆ. ಸೊ ವೈ ಕಾಂಟ್ ಅಂದ್ಬಿಟ್ಟು ಇವತ್ತು ಟ್ರೈ ಮಾಡೋಣ ಈ ಸಬ್ಜೆಕ್ಟ್ನ ಅಂದ್ಬಿಟ್ಟೆ ಚೂಸ್ ಮಾಡಿದೆ ನಾನು. ಸರ್, ಇನ್ನು ದರ್ಶನ್ ಸರ್ ಬಗ್ಗೆ ಮಾತಾಡಲೇಬೇಕು. ಸೊ ಅವರ ನಿಮ್ಮ ಒಡನಾಟ ಹೇಗಿದೆ? ದರ್ಶನ್ ಸರ್ ಬಗ್ಗೆ ಏನು ಹೇಳ್ತೀರಾ? ಗಾಡ್ ಫಾದರ್ ಮ್ಯಾಮ್. ನಾನು ಆಗ್ಲೇ ಹೇಳ್ಬೇಕು ಅನ್ಕೊಂಡೆ, ನೀವು ಕೂಡ ಇವಾಗ ದರ್ಶನ್ ಸರ್ ಒಂದು 10-15 ವರ್ಷದ ಹಿಂದೆ ಹೇಗಿದ್ರು ಹಂಗೆ ಕಾಣಿಸ್ತೀರ, ಒಂಥರ ರೆಪ್ಲಿಕಾ ತರ, ಹಂಗೆ ಹೈಟು ಇದೆಲ್ಲ. ಸೊ ಅವ್ರ ಜೊತೆ ಇವಾಗ ನೋಡೋರ್ಗೆ ಅವರೊಬ್ರು ಚಾಲೆಂಜಿಂಗ್ ಸ್ಟಾರ್, ಕೋಟ್ಯಾಂತರ ಅಭಿಮಾನಿಗಳ ಡಿ ಬಾಸ್ ಅವರು. ಸೊ ಮನೆಯಲ್ಲಿ ದರ್ಶನ್ ಸರ್ ಹೆಂಗೆ ಅಂತ? ಮ್ಯಾಮ್ ಸಿಂಪಲ್ ಮ್ಯಾಮ್, ತುಂಬಾ ಸಿಂಪಲ್ ಅಂಡ್ ಹಂಬಲ್ ಮ್ಯಾಮ್. ಆಮೇಲೆ ನೀವು ಹೇಗಿದ್ದೀರಾ, ಇವಾಗ ಹೆಂಗೆ ಆಚೆ ಇರ್ತಾರೆ ಅದೇ ಥರನೇ ಇರ್ತಾರೆ. ಶೂಟಿಂಗಲ್ಲಿ ಮೇಕಪ್ ಹಾಕಿದಾಗ ಮಾತ್ರ ಅವರು ಚಾಲೆಂಜಿಂಗ್ ಸ್ಟಾರ್ ಆಗಿರ್ತಾರೆ, ಮನೇಲಿ ಯೂಶಲ್ ನಮ್ಮ ಜೊತೆ ಎಲ್ಲ ನಾರ್ಮಲ್ ಆಗಿರ್ತಾರೆ. ಓಕೆ. ಇನ್ನು ದರ್ಶನ್ ಸರ್ ಕೊಟ್ಟಿರುವಂತಹ ಗೈಡೆನ್ಸ್ಗಳು ನಿಮ್ಗೆ ಹೆಂಗೆ ಹೆಲ್ಪ್ ಆಗ್ತಾ ಇದೆ ಈ ಒಂದು ಸಿನಿ ಜರ್ನಿನಲ್ಲಿ? ನಮ್ಗೆ ತುಂಬ ಹೆಲ್ಪ್ ಆಗ್ತಾ ಇದೆ, ಯಾಕಂದರೆ ದರ್ಶನ್ ಸರ್ ಬಂದಿರೋದೇ ಅವರು ಲೈಟ್ ಬಾಯ್ ಆಗಿ, ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ, ಆಮೇಲೆ ಆರ್ಟಿಸ್ಟ್ ಆಗಿ, ಆಮೇಲೆ ಹೀರೋ ಆಗಿರೋದು. ಹೀರೋ ಆಗಿ ಇವತ್ತು ಸೂಪರ್ ಸ್ಟಾರ್ ಆದರು ಮ್ಯಾಮ್. ಸೊ ನಮ್ಗೆ ಹೇಳ್ಕೊಡೋದು ಅದೇ ಮ್ಯಾಮ್, ಸಿನಿಮಾ ಅನ್ನೋದು ಎಲ್ಲಿಂದ ಕಲಿಬೇಕು ಅನ್ನೋದು, ಪ್ಲಸ್ ಹಂಬಲ್ ಆಗಿರ್ರಿ ಅನ್ನೋದು. ಸೊ ನಾವು ಇವಾಗ ಅವ್ರು ಸೂಪರ್ ಸ್ಟಾರ್ ಆಗಿ ಅವ್ರಿಗೆ ಅಷ್ಟು ಏನು ಒಂದು ಇದಿಲ್ಲ, ಹಂಬಲ್ ಆಗಿರ್ತಾರೆ ಅಂದಾಗ ನಾವು ನಥಿಂಗ್ ಮ್ಯಾಮ್. ನಾವು ಯಾಕೆ ಅದನ್ನ ಬೇರೆ ಥರ ತಲೆಗೆ ತೊಗೊಬೇಕು? ಎಸ್. ಇನ್ನು ನಿಮ್ಮ ಈ ಮೂವಿಲಿ ನೀವು ಸ್ಕ್ರಿಪ್ಟ್ ಎಲ್ಲ ಸೆಲೆಕ್ಟ್ ಮಾಡ್ತೀರಾ, ಅಥವಾ ಈ ಒಂದು ಸಿನಿ ಜರ್ನಿಲಿ ಅಲ್ಲೂ ಕೂಡ ದರ್ಶನ್ ಸರ್ ಏನಾದರೂ ನಿಮಗೆ ಗೈಡ್ ಮಾಡ್ತಾರಾ, ಈ ಥರ ಸ್ಕ್ರಿಪ್ಟ್ ತಗೋ, ಈ ಥರ ಅವ್ರ ಇನ್ವಾಲ್ವ್ಮೆಂಟ್ ಇರುತ್ತಾ ಹೇಗೆ? ಇಲ್ಲ ಖಂಡಿತ ಏನಿಲ್ಲ. ನಾನು ಯಾವುದೇ ಸಿನಿಮಾ ಆದರೆ ಅನ್ಫಾರ್ಚುನೇಟ್ ನಾನು ಗಾರ್ಡನ್ ಸಿನಿಮಾ ಅವ್ರಿಗೆ ಗೊತ್ತಿಲ್ಲ ಕಮಿಟ್ ಆಗಿರೋದು. ಧರಣಿ ಸಿನಿಮಾ ಗೊತ್ತಿತ್ತು, ಟಕ್ಕರ್ ಸಿನಿಮಾ ಗೊತ್ತಿತ್ತು, ಪ್ರತಿಯೊಂದು ನಾನು ಅವ್ರಿಗೆ ಹೇಳ್ತಾ ಇದ್ದೆ ನಾನು ಹೋಗಿ. ಬಟ್ ನಾನು ಎಲ್ಲದಕ್ಕಿಂತ ಸಪೋರ್ಟಿವ್ ನಿಂತ್ಕೊತಾ ಇದ್ದಿದ್ದು ಅಂದರೆ ದರ್ಶನ್ ಸರ್ ಸ್ವಲ್ಪ ಬಿಸಿ ಇರೋರು, ಅಂದರೆ ಅವ್ರಿಗೆ ವಿಸಿಟರ್ಸ್ ಜಾಸ್ತಿ ಇರ್ತಾರೆ, ಪ್ರೊಡ್ಯೂಸರು ಡೈರೆಕ್ಟರ್ಗಳು ಮನೆಗೆ ಬರ್ತಾ ಇರ್ತಾರೆ ನಾವು ಹೋಗಿ ಮಾತಾಡಿದಾಗ. ಬಟ್ ಆಲ್ಮೋಸ್ಟ್ ನಾನು ದಿನಕರ್ ಸರ್ಗೆ ನಾನು ಪ್ರತಿಯೊಂದು ಕತೆ, ಆಮೇಲೆ ಡೈರೆಕ್ಟ್ರು ಅವ್ರ ಕತೆ ಕೇಳ್ತಾರೆ ಮ್ಯಾಮ್. ದಿನಕರ್ ಸರ್ ಪ್ರತಿಯೊಂದು ಕತೆ ಕೇಳ್ತಾರೆ, ಆಮೇಲೆ ಇದ್ಯಾಕೆ ಹಿಂಗೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂದ್ಬಿಟ್ಟು ಪ್ರತಿಯೊಂದು ಟೀಮ್ಗೆ ಸಜೆಸ್ಟ್ ಮಾಡ್ತಾರೆ ಅವರು. ಎಸ್. ಇನ್ನು ನೀವು ಒಬ್ಬ ಹೀರೋ ಆಗಿ ಅಥವಾ ಒಂದು ನಟನಾಗಿ ಯಾವೆಲ್ಲ ರೀತಿ ಪಾತ್ರಗಳನ್ನ ಮಾಡಬೇಕು ಅಂತ ಆಸೆ ಇದೆ, ಮುಂದೆ ಯಾವ ರೀತಿ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ಅಂತ? ಆ ಥರದ್ದು ಯಾವುದೂ ಆಸೆ ಇಲ್ಲ ಮ್ಯಾಮ್. ನನಗೆ ಬಂದಿರೋ ಪಾತ್ರನೆಲ್ಲ ನೀಟಾಗಿ ನಿಭಾಯಿಸ್ಬೇಕು ಅನ್ನೋದೊಂದೇ ಆಸೆ. ಅದು ಬಿಟ್ಟರೆ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅನ್ನೋದಿಲ್ಲ. ನನಗೊಂದು ಆಸೆ ಏನು ಅಂದರೆ ನನ್ನ ಪ್ರೀತಿ ರಾಮು ಥರ ಅದು ಯಾವ್ದಾದ್ರು ನಮಗೆ ಸಿಕ್ಕಿದ್ರೆ ಮಾಡಬೇಕು ಅನ್ನೋದು. ಯಾಕಂದರೆ ಚಾಲೆಂಜಿಂಗ್ ಆಗಿರುತ್ತೆ ಅಂಥ ಕ್ಯಾರೆಕ್ಟರ್ಗಳು. ಈ ನಾರ್ಮಲ್ ಆಗಿ ನಮ್ಗೆ ಯಾವ್ದು ಸಿಗುತ್ತೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಅಂದ್ಬಿಟ್ಟು. ಹೌದು, ಅದು ನಿಜ. ಎಸ್ ಸರ್. ಇನ್ನು ಈಗ ನೀವು ಆಗ್ಲೇ ಹೇಳಿದ್ರಿ, ಒಂದ್ ಕಡೆ ಧರಣಿ ಅದರಲ್ಲೇ ಒಂಥರ ಬೇರೆ ತರ ರೋಲು, ಇನ್ನೊಂದ್ ಕಡೆ ಈ ಕಡೆ ಬಂದ್ರೆ ಗಾರ್ಡನ್ ಮೂವಿಲಿ ಅದೇ ಒಂದು ಕಂಪ್ಲೀಟ್ ಬೇರೆ ತರ ಒಂದು ಕ್ಯಾರೆಕ್ಟರ್ ನಿಮ್ಗಿರೋದು. ಸೊ ಇವೆರಡನ್ನು ಅಂದ್ರೆ ಹೆಂಗೆ ಇದನ್ನ ಬ್ಯಾಲೆನ್ಸ್ ಹೆಂಗ್ ಮಾಡ್ತೀರಾ ಅಂತ?
ಮ್ಯಾಮ್ ಅದಾಗಲೇಬೇಕು ನಾವು, ಯಾಕಂದರೆ ಟೈಮ್ ತೊಗೊಬೇಕು. ಸೊ ಒಂದು ಸಿನಿಮಾ ಮುಗಿಸ್ಕೊಂಡು ಆ ಕ್ಯಾರೆಕ್ಟ್ರಿಂದ ಆಚೆ ಬಂದು ತಿರುಗಿ ಇನ್ನೊಂದು ಸಿನಿಮಾಗೆ ಹೋಗ್ಬೇಕು. ಇವಾಗ ನಾನು ಇದರಲ್ಲಿದ್ದೀನಿ, ಅದು ಧರಣಿಯಲ್ಲಿದ್ದೀನಿ ಮ್ಯಾಮ್. ಸೊ ನೆಕ್ಸ್ಟ್ ನಾನು ಗಾರ್ಡನ್ಗೆ ಹೋಗ್ತಾ ಇದ್ದೀನಿ ಅಂದಾಗ ನನ್ನ ಪ್ರಿಪ್ರೇಷನ್ ಲೆವೆಲ್ ಬೇರೆ ಇರುತ್ತೆ, ಆಮೇಲೆ ನನ್ನ ಗೆಟಪ್ ಚೇಂಜ್ ಆಗುತ್ತೆ. ಸೊ ಇವಾಗ ನಾನು ಧರಣಿಗೋಸ್ಕರ ನಾನು ಕೂತಿದ್ದೀನಿ. ಸೊ ಗಾರ್ಡನ್ಗೆ ಹೋಗ್ಬೇಕು ಅಂದರೆ ಅದು ಒಂಚೂರೆಲ್ಲ ಒಂದಷ್ಟು ಮೇಕ್ ಓವರ್ ಎಲ್ಲ ಹೇಳಿದ್ದಾರೆ ಡೈರೆಕ್ಟ್ರು. ಸೊ ಅದನ್ನು ರೆಡಿ ಆಗಬೇಕು. ಎಸ್ ಸರ್, ಇನ್ನು ಮೊದಲನೇ ಸಿನಿಮಾದಲ್ಲಿ ಕ್ಯಾಮ್ರಾ ಫೇಸ್ ಮಾಡಿದಾಗ ಹೇಗಿತ್ತು ಆ ಅನುಭವ, ಜೊತೆಗೆ ಆ ಸೀನ್ ಏನಾದರೂ ನೆನಪಿದೆಯಾ? ಇದೆ, ತುಂಬ ನರ್ವಸ್ ಆಗೋದೆ. ಆಮೇಲೆ ನರ್ವಸ್ ಆದೆ, ಪ್ಲಸ್ ತುಂಬ ಸೈಕಲ್ ಹೊಡೆದ್ಬಿಟ್ಟೆ ಅದನ್ನು. ಯಾಕಂದರೆ ಡೈಲಾಗ್ಸ್ ಎಲ್ಲ ಗ್ಯಾಪ್ನ ಬರಲ್ಲ. ನಮ್ಮ ಕ್ಯಾಮ್ರಾ ಒಂದು ಸತಿ ನೋಡ್ತಾ ಇದ್ರೆ ಆ ಲೈಟ್ ನೋಡ್ತಾ ಇರಂಗೆ ಮೊದಲು ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದಾಗ ನೆಗೆಟಿವ್ ಇತ್ತು ಮ್ಯಾಮ್. ಆವಾಗ ಸೊ ಫೇಡ್ ಆಗ್ತಾ ಇತ್ತು ನೆಗೆಟಿವ್. ಅದ್ರದ್ದೊಂದು ಸೌಂಡ್ ಬರುತ್ತೆ ಕರ್ರ್ ಅಂದ್ಬಿಟ್ಟು. ಒಂದ್ಸತಿ ಅದು ರೋಲ್ ಆದರೆ ಅದಕ್ಕೆ ಅಷ್ಟೊತ್ತಿಗೆ ನಾವು ಔಟ್ ಆಗ್ತೀವಿ ಮ್ಯಾಮ್. ಇದಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಅಂದ್ಬಿಟ್ಟು ಕಾನ್ಷಿಯಸ್ ಕಳ್ಕೊಬಿಡ್ತೀವಿ ನಾವು. ಹೌದು. ಸೊ ಅದಾದ್ಮೇಲೆ ಬೆಟರ್. ಆಮೇಲೆ ನಾನು ದರ್ಶನ್ ಸರ್ ಜೊತೆ ಮಾಡಬೇಕಾದ್ರೂ ಅಷ್ಟೇ, ಅವ್ರು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಅವ್ರನ್ನೇ ನೋಡ್ತಾ ನಿಂತ್ಕೊತಾ ಇದ್ದೆ ನಾನು. ಸೊ ಅವ್ರು ಹೇಳೋ ನೆಕ್ಸ್ಟ್ ಡೈಲಾಗ್ ನಿಂದೆ ಅಪ್ಪ ಹೇಳು ಅಂದ್ರೆ ನಾವು ಮರ್ತೋಗ್ಬಿಡ್ತದೆ, ಯಾಕಂದ್ರೆ ಅವ್ರ ಹಂಗಿದೆ ಸ್ಕ್ರೀನ್ ಮೇಲೆ. ಸೊ ಇನ್ನು ದರ್ಶನ್ ಸರ್ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿ ಅವ್ರೇನಂದ್ರು, ಏನ್ ರಿಯಾಕ್ಷನ್ ಕೊಟ್ರು ಅಂತ ಏನ್ ಹೇಳಿದ್ರು? ಇಲ್ಲ, ಪ್ರತಿಯೊಂದು, ಯಾಕಂದ್ರೆ ಅವ್ರದ್ದು ಅಂಬರೀಷ ಮಾಡಿದ್ದೆ, ಚಕ್ರವರ್ತಿ ಮಾಡಿದ್ನಲ್ಲ ಮ್ಯಾಮ್. ಒಟ್ಟಿಗೆ ಕೂತ್ಕೊಂಡು ನಾವು ಸಿನಿಮಾ ನೋಡಿದ್ವಿ. ನಾವು ಚಕ್ರವರ್ತಿ ಅಂಬರೀಷ ನೋಡೋಕ್ಕಾಗಿರ್ಲಿಲ್ಲ. ಚಕ್ರವರ್ತಿ ನಾವು ಒಂದು ಕಡೆ ಸ್ಕ್ರೀನಿಂಗ್ ಮಾಡಿಸಿದ್ರು ದರ್ಶನ್ ಸರ್. ಸೊ ಅವಾಗ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡಿ ಬೆಂಡ್ ತಟ್ಟಿದ್ರು ಮೇಡಮ್, ಚೆನ್ನಾಗಿ ಮಾಡಿದ್ಯಾ ಅಂದ್ಬಿಟ್ಟು. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತದು? ಅಂದ್ರೆ ನೀವು ಹೇಳಿದ್ರಿ ಡೈಲಾಗೆ ನಂಗೆ ಮರ್ತು ಹೋಗ್ತಿತ್ತು ಅಂತ, ಕಾಂಬಿನೇಷನ್ ಅದೇ ಹೇಳ್ತಾ ಇದ್ದಿಲ್ಲ, ಅವರಾನೇ ಹಂಗಿದೆ ಮ್ಯಾಮ್. ಅದನ್ನ ನಾವು ಹಿಂಗೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಅಂದ್ರೆ ಯಾಕಂದ್ರೆ ಹೈಟು ಪರ್ಸನಾಲಿಟಿ ನಮ್ಮ ಇಂಡಸ್ಟ್ರಿಯಲ್ಲಿ ಸೊ ಆ ಥರದ್ದು ಇಲ್ಲ. ಅದು ನಾವು ಮನೆಯವರಾದಾಗ ಮೇಕಪ್ ಆಗಿ ಅವ್ರ ಮುಂದೆ ನಿಂತ್ಕೊಂಡ್ರು ಅವಾಗ ನನಗೆ ಅಂದರೆ ಅವರು ಸೂಪರ್ ಸ್ಟಾರ್ ಥರನೇ ಕಾಣಿಸ್ತಾ ಇರ್ತಾರೆ ಮೇಡಮ್. ಇವ್ರ ಮುಂದೆ ನಾವು ನಿಂತ್ಕೋಬೇಕು, ಆ್ಯಕ್ಟ್ ಮಾಡ್ಬೇಕು ಅನ್ನೋದು ನಮಗೆ. ಅದೇ ಹೇಳಿದ್ನಲ್ಲ, ಅವಾಗಲೇ ನರ್ವಸಲ್ಲಿ ಎಷ್ಟೋ ಸತಿ ಡೈಲಾಗೇ ಮರ್ತೋಗಿದ್ದೀನಿ. ಅವರೇ ಕೇಳ್ತಾರಲ್ಲ, ನೆಕ್ಸ್ಟ್ ನಿಂದೆ ಕಣೋ ಹೇಳೋ ಅಂತಾರೆ. ಎಸ್, ಇನ್ನು ನೋಡೋದಕ್ಕೂ ದರ್ಶನ್ ಸರ್ ತರನೇ ಇದ್ರೆ ಒಂದು ಪಟಾಕಿ ತರ ಒಂದು ಡೈಲಾಗ್ ಹೇಳ್ತೀರಾ ಯಾವ್ದಾದ್ರು ದರ್ಶನ್ ಸರ್ದು? ಯಾವುದು ಇಲ್ಲ ಅವ್ರದ್ದು. ಟ್ರೈ ಮಾಡಲ್ವಾ? ಓಕೆ, ಇನ್ನು ದರ್ಶನ್ ಸರ್ ಅವರ ಯಾವ ಮೂವಿ ನಿಮ್ಗೆ ಫೇವ್ರೇಟ್ ಅಂತ ಯಾಕೆ? ಜೊತೆಗೆ ನೀವಾಗಲೇ ನನ್ನ ಪ್ರೀತಿಯ ರಾಮು ಹೇಳಿದ್ರಿ, ಸೊ ಯಾಕೆ ಫೇವ್ರೇಟ್ ಅದು? ಅಥವಾ ಅದನ್ನ ಬಿಟ್ಟು ಚಾಲೆಂಜಿಂಗ್ ಪಾತ್ರ ಮಾಡಿದ್ದಾರೆ ಮ್ಯಾಮ್. ಅದು ತುಂಬ ಕಷ್ಟವಾದ ಪಾತ್ರ ಅದು. ಸೊ ಆಬ್ವಿಯಸ್ಲಿ. ಆಮೇಲೆ ನನಗೆ ಚಕ್ರವರ್ತಿ ನಾನು ಕೆಲಸ ಮಾಡಿದ್ಕೆ ಆ ಸಿನಿಮಾ ನನಗೆ ತುಂಬ ಫೇವ್ರೇಟು. ಸಾರಥಿ, ಆಮೇಲೆ ಮೊನ್ನೆ ಕಾಟೇರ ನನಗೆ ತುಂಬ ಇಷ್ಟ ಆಯಿತು ಮ್ಯಾಮ್. ಅದು ದರ್ಶನ್ ಸರ್ ಜೊತೆ ಈಗ ಸಾಕಷ್ಟು ಜನ ಹೀರೋಯಿನ್ಸ್ಗಳು ಆ್ಯಕ್ಟ್ ಮಾಡಿದ್ದಾರೆ. ನಿಮಗೆ ಯಾರ ಕೆಮಿಸ್ಟ್ರಿ ಚೆನ್ನಾಗಿ ಅಂತ ಅನಿಸ್ತು ಆನ್ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಅಂತ? ಆಬ್ವಿಯಸ್ಲಿ ರಕ್ಷಿತಾ ಮ್ಯಾಮ್. ಹೌದು, ಅವರಿಬ್ರು ಜೋಡಿ ಎವರ್ ಗ್ರೀನ್ ಅಲ್ಲಿ ಯಾವಾಗಿದ್ರು. ಹೌದು, ಅವ್ರ ಕಾಂಬಿನೇಷನ್ ಒಂದು 4-4 ಸಿನಿಮಾ ಮಾಡಿದ್ದಾರೆ. ದರ್ಶನ್ ಸರ್ ಸೂಪರ್. ಅವ್ರನ್ನ ಯಾರು ರಿಪ್ಲೇಸ್ ಮಾಡೋದಕ್ಕೂ ಆಗೋದಿಲ್ಲ. ಹೌದು. ಎಸ್, ಇವಾಗ ಒಂದು ಗೇಮ್ ಆಡೋಣ. ಹೆಂಗಿದ್ರು ಇದು ದೀಪಾವಳಿ ಹಬ್ಬ. ಸೊ ನಾನು ಪಟಾಕಿಗಳ ಹೆಸರು ಹೇಳ್ತಾ ಹೋಗ್ತೀನಿ, ನೀವು ಅದನ್ನ ಯಾರಿಗಾರು ಕಂಪೇರ್ ಮಾಡಿ ಇಂಡಸ್ಟ್ರಿಯಲ್ಲಿ. ಇಲ್ಲ ಆತರ ಕಾಂಟ್ರವರ್ಸಿ ಅಂತ ಏನಿಲ್ಲ. ಅಂದ್ರೆ ಜನರಲ್ ಆಗಿ ಇವಾಗ ನಾನು ಫಸ್ಟ್ ನಾನು ತಗೊಂಡೋದು ಇವಾಗ ಹೂವಿನ ಕುಂಡ ಅಂತ ತಗೊಂಡ್ರೆ ಆತರ ಯಾವ್ದಾದ್ರು ಒಂದು ಹುಡುಗಿ ಕಂಪೇರ್ ಮಾಡಿ, ಹಂಗೆ ಸಾಫ್ಟ್ ಆ ರೀತಿ. ಇನ್ನು ಕಾಂಟ್ರವರ್ಸಿ ಅಲ್ಲ, ಹಿಂಗೆ ಜನರಲ್ ಆಗಿ. ಎಸ್, ಮೊದಲಿಗೆ ನಾನು ಅದೇ ಹೂವಿನ ಕುಂಡ ಯಾರಿಗೆ ಕಂಪೇರ್ ಮಾಡ್ತೀರಾ? ಹೀರೋಯಿನಿಗೆ ಮಾಡ್ಬೇಕು ನೀವು. ರಚಿತಾ ರಾಮ್ ಅವರು. ಓಕೆ. ಇನ್ನು ಸುರ್ಸುರ್ ಕಡ್ಡಿ ಯಾರು? ದೀಪ ಸನ್ನಿಧಿ ಅವರು. ಓಕೆ, ನೀವು ಚಕ್ರವರ್ತಿ ಮೂವಿಲಿ ಇನ್ನು ರಾಕೆಟ್ ಇದ್ ಬೇಕಾದ್ರೆ ನೀವು ಹುಡುಗರಿಗೆ ಕಂಪೇರ್ ಮಾಡ್ಕೊಬಹುದು. ರಾಕೆಟ್ ತರ ಸ್ಪೀಡ್ ಯಾರು ಆತರ ಹಿಂಗಾದ್ರೂ ನೀವು ತಗೊಂಬೋದು. ರಾಕಿಂಗ್ ಸ್ಟಾರ್ ಯಶ್ ಅವರು. ಎಸ್, ಇನ್ನು ಲಕ್ಷ್ಮೀ ಪಟಾಕಿ ಅಂದ್ರೆ ಯಾರು? ಎಲ್ಲ ಹೀರೋಗಳು ಇದ್ದಾರೆ ಮೇಡಮ್. ಲಕ್ಷ್ಮೀ ಪಟಾಕಿ, ಯಾಕಂದ್ರೆ ಶುಕ್ರವಾರ ದುಡ್ಡು ಕೊಡೋದು ಅವರೇ ತಾನೇ ಸೂಪರ್ ಸ್ಟಾರ್ಸ್. ಹೌದು. ಎಸ್, ಇನ್ನು ಆಟಮ್ ಬಾಂಬ್ ಯಾರು ಅಂತ ನಿಮ್ಮ ಪ್ರಕಾರ ಕನ್ನಡ ಇಂಡಸ್ಟ್ರಿಯಲ್ಲಿ? ನಮ್ಮ ಬಾಸ್ ಮ್ಯಾಮ್, ದರ್ಶನ್ ಸರ್. ಎಸ್, ಇನ್ನು ಈಗ ಅಂದ್ರೆ ಸ್ವಲ್ಪ ಫನ್ನಿ ಆಗಿ ಹೋಗ್ಲಿ ಇದೊಂದು ಕಾನ್ವರ್ಸೇಷನ್ ಅಂತ, ಸೊ ನಿಮ್ಗೆ ಯಾವ್ದಾದ್ರು ಹೀರೋಯಿನ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಆಸೆ ಏನಾದ್ರು ಇದೆಯಾ? ಇದ್ರೆ ಯಾರು ಅದು ಅಂತ? ಅಂದ್ರೆ ಇವ್ರ ಜೊತೆ ನಾನು ಆಕ್ಟ್ ಮಾಡ್ಬೇಕು, ಇವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ಬೇಕು ಮುಂಚೆ ಇತ್ತು. ಯಾರು ಹೇಳ್ಬೋದು? ಅದೇ ರಕ್ಷಿತಾ ಮೇಡಮ್ ಜೊತೆ ಎಲ್ಲ ಆಡ್ಬೇಕು ಅನ್ನೋದಿತ್ತು. ಅಂದ್ರೆ ದರ್ಶನ್ ಸರ್ ಕೆಮಿಸ್ಟ್ರಿ ಎಲ್ಲ ನೋಡಿ ನಮ್ಗೆ ಅನಿಸ್ತಾ ಇತ್ತು. ಬಟ್ ಇವಾಗ ನಮ್ಮ ಜೊತೆ ಯಾರು ಮಾಡ್ತಾರೆ ಅವ್ರ ಜೊತೆ ಅದು ಮಾಡ್ತಾರೆ. ಎಸ್, ಇನ್ನು ಮನೋಜ್ ಅವರಿಗೆ ಯಾವ್ದಾದ್ರು ಹೀರೋಯಿನ್ ಮೇಲೆ ಕ್ರಶ್ ಆಗಿದ್ಯಾ? ಅಂದ್ರೆ ಇವಾಗ ನೀವು ಆಕ್ಟ್ ಮಾಡ್ಬೇಕಾದ್ರಲ್ಲ, ಇವಾಗ ಮುಂಚೆ ನಾವು ಸಣ್ಣ ವಯಸ್ಸಿಂದಾನು ಫಿಲ್ಮ್ ನೋಡ್ಕೊಂಡ್ ಬಂದಿರ್ತೀವಿ. ಅವಾಗ ಯಾರನ್ನಾದ್ರೂ ಸ್ಕ್ರೀನ್ ಮೇಲೆ ನೋಡಿ? ತುಂಬಾ ಇಷ್ಟ ಮಾಧುರಿ ಅವರು. ಓಕೆ, ಮಾಧುರಿ ದೀಕ್ಷಿತ್ ಅವರು. ಕನ್ನಡದಲ್ಲಿ ಹೇಳಿ, ಈಗ ನೀವು ಸೇಫ್ ಆಗೋಕ್ಕೋಸ್ಕರ ಹಿಂದಿ ಹೇಳ್ಬೇಡಿ, ಕನ್ನಡದಲ್ಲಿ ಹೇಳಿ. ಕನ್ನಡದಲ್ಲಿ ಸುಮಾರು ಜನ ಇದ್ದಾರಲ್ಲ ಮ್ಯಾಮ್. ಇಲ್ಲಿ ಪ್ರೇಮ ಮ್ಯಾಮ್ ಇದ್ದಾರೆ, ಅನುಪ್ರಭಾಕರ್ ಮ್ಯಾಮ್ ಇದ್ದಾರೆ. ಇತ್ತೀಚಿನ ಜನರೇಷನ್ ಹೇಳಿ, ನೀವು ತುಂಬಾ ಸೇಫ್ ಆಗ್ತಿದ್ದೀರಾ ಅನಿಸ್ತಿದೆ. ಆಬ್ವಿಯಸ್ಲಿ ರಚಿತಾ ಮ್ಯಾಮ್ ಅಂದ್ರೆ ಇಷ್ಟ, ಅವ್ರ ಮೇಲೆ ಒಂದು ಕ್ರಶ್ ಇದೆ. ಕ್ರಶ್ ಎಲ್ಲ ಇಷ್ಟ ಇದೆ, ಅವರು ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಆಮೇಲೆ ಅವ್ರ ಡಿಂಪಲ್ ಎಲ್ಲ ಇಷ್ಟ ಆಗುತ್ತೆ. ಓಕೆ, ಸೊ ನಿಮ್ಗೆ
ಇಲ್ಲಿ ಇಂಡಸ್ಟ್ರಿಯಲ್ಲಿ ಈಗ ದರ್ಶನ್ ಸರ್ನ ಬಿಟ್ಟು ನಿಮ್ಗೆ ಯಾರು ಫೇವ್ರೆಟ್ ಹೀರೋ, ಅವ್ರನ್ನ ಬಿಟ್ಟು ಸೆಕೆಂಡ್ ಪ್ಲೇಸ್ ಅಲ್ಲಿ ನೋಡೋದಾದ್ರೆ ಫೇವ್ರೆಟ್ ಹೀರೋ? ಸುದೀಪ್ ಸರ್ ಇಷ್ಟ ಆಗ್ತಾರೆ. ಆಮೇಲೆ ಅಪ್ಪು ಸರ್, ಯಾಕಂದ್ರೆ ಪರ್ಸನಲ್ ಆಗಿ ಅವ್ರಿಬ್ಬರನ್ನ ನೋಡಿದ್ವಿ. ಸೊ ಅವರಿಂದ ಏನೆಲ್ಲ ಕಲ್ತಿದ್ದೀರಾ ಸರ್ ನೀವು, ಯಾಕಂದ್ರೆ ಹತ್ರದಿಂದ ನೋಡಿದ್ದೀರಾ, ಸೊ ಹೀಗಾಗಿ? ಅಪ್ಪು ಸರ್ ಹತ್ರ ಅಂದರೆ ಡ್ಯಾನ್ಸ್ ಕಲಿಬೇಕು, ಸುದೀಪ್ ಸರ್ ಹತ್ರ ಅಂದರೆ ವಾಯ್ಸ್ ಮಾಡ್ಯುಲೇಷನ್ ಕಲಿಬೇಕು. ಅವ್ರು ತುಂಬ ಬೇಸ್ಡ್ ವಾಯ್ಸ್, ಆಮೇಲೆ ತುಂಬ ಸೆಟಲ್ಡ್ ಆ್ಯಕ್ಟ್ ಮಾಡ್ತಾರೆ, ಆ ಥರದ್ದು ಒಂದಷ್ಟು ಕಲಿಬೇಕು. ಓಕೆ, ಫೇವ್ರೆಟ್ ಹೀರೋಯಿನ್ ರಚಿತಾ ರಾಮ್ ಅವ್ರನ್ನ ಬಿಟ್ಟು ಹೇಳಿ ಇನ್ಯಾರಾದ್ರು? ರಂಜಿನಿ ರಾಘವನ್ ಮಾಡಿದ್ದಾರೆ, ಆಮೇಲೆ ಇವಾಗ ರಿವಿಕ್ಷಾ ಅಂದ್ಬಿಟ್ಟು ಹೊಸ ಹೀರೋಯಿನ್ ಮ್ಯಾಮ್ ಅವರು. ಸೊ ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಸರ್? ಇಲ್ಲಿ ತನಕ ನೀವು ಮೂವಿ ನೋಡ್ಕೊಂಡು ಬಂದಿರ್ತೀರಾ, ಸೊ ಆಲ್ ಟೈಮ್ ಫೇವ್ರೆಟ್ ಯಾವಾಗಾದ್ರೂ ನನಗೆ ಏನೋ ಸ್ಟ್ರೆಸ್ ಆದಾಗ ನಾನು ನೋಡ್ತೀನಿ ಅನ್ನೋಂಥ ಮೂವಿ? ಓಂ ಸಿನಿಮಾ. ಓಕೆ, ಸೊ ಯಾಕೆ ಇಷ್ಟ? ತುಂಬಾ ಇಷ್ಟ. ರೌಡಿಸಮ್ ಬೇಸ್ಡ್ ಅನ್ನೋದು ಬಿಟ್ಟರೆ ಅಂಡರ್ ಕರೆಂಟ್ ಅಲ್ಲಿ ತುಂಬಾ ವಿಷಯ ಹೇಳಿದ್ದಾರೆ ಮ್ಯಾಮ್ ಅದರಲ್ಲಿ. ಉಪೇಂದ್ರ ಸರ್ ತುಂಬಾ ಮಜವಾಗಿದೆ ಅದು ಕತೆ. ಅಂದರೆ ಸೊ ಒಂದು ಪ್ರೀತಿಗೆ ಏನು ಮಾಡ್ಬೋದು, ಪ್ರೀತಿಗೋಸ್ಕರ ಕೆಟ್ಟದು ಮಾಡ್ಬೋದು, ಆ ಒಂದು ಹೆಣ್ಣು ಪ್ರೀತಿಗೋಸ್ಕರ ಒಳ್ಳೇದು ಮಾಡಿಸ್ತಾರೆ. ತುಂಬ ಅಂಡರ್ಲೈನ್ ಚೆನ್ನಾಗಿದೆ ಅದು. ಸರ್ ಇವಾಗ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟಾರ್ ವಾರ್ಗಳು ಎಲ್ಲ ಆಗ್ತಾ ಇರುತ್ತೆ, ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಅಂದ್ರೆ ಎಷ್ಟು ಸರಿ ಇದು ಫ್ಯಾನ್ಸ್ಗಳು? ಅಲ್ಲ, ಆ್ಯಕ್ಚುಲಾಗಿ ನಮ್ದು ನಾನು ಹೇಳೋದೇನು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿರೋ ಹೀರೋಗಳು ಎಲ್ಲರೂ ಮುಂದೆನೆ. ಸೊ ಇವ್ರ ಸಿನಿಮಾ ಈ ಶುಕ್ರವಾರ ಆಡಿದ್ರೆ ನೆಕ್ಸ್ಟ್ ಶುಕ್ರವಾರ ಅವ್ರ ಸಿನಿಮಾ ಆಡುತ್ತೆ ಮ್ಯಾಮ್. ಸೊ ಎಲ್ಲ ಫ್ಯಾನ್ಸು ಸಪೋರ್ಟ್ ಮಾಡಿದ್ರೆ ನಮ್ಮ ಇಂಡಸ್ಟ್ರಿ ಇನ್ನೊಂದಷ್ಟು ಬೆಳೀತದೆ ಮ್ಯಾಮ್. ಇದೇ ಅಲ್ಟಿಮೇಟ್. ಸೊ ಈ ಸ್ಟಾರ್ ವಾರ್ ಎಲ್ಲ ಬೇಡ ಅಂತ ಹೇಳ್ತೀರಾ ಫ್ಯಾನ್ಸ್ಗಳಿಗೆ? ಎಸ್. ಇನ್ನು ನಿಮ್ಮ ಪಾತ್ರ ಅಂದರೆ ಈಗ ಗಾರ್ಡನ್ ಸಿನಿಮಾ ಆಗಿರ್ಬೋದು, ಧರಣಿ ಸಿನಿಮಾ ಆಗಿರ್ಬೋದು, ಟಕ್ಕರ್ ಸಿನಿಮಾ ಆಗಿರ್ಬೋದು, ಆಬ್ವಿಯಸ್ಲಿ ಒಂದೊಂದು ಸಿನಿಮಾದಿಂದ ಒಂದೊಂದು ಸಿನಿಮಾಗೆ ನೀವು ಇಂಪ್ರೂವ್ ಆಗ್ತಾ ಹೋಗ್ತಿದ್ದೀರಾ. ಸೊ ಈಗ ಫಸ್ಟ್ ಸಿನಿಮಾ ನಿಮ್ಮ ಟಕ್ಕರ್ಗೂ ಹಾಗೆ ಗಾರ್ಡನ್ಗೂ ಏನು ಡಿಫ್ರೆನ್ಸ್ ನೋಡ್ಬೋದು ನಿಮ್ಮಲ್ಲಿ ಅಂತ? ಏನೆಲ್ಲ ಇಂಪ್ರೂವೈಸ್ ಆಗಿದ್ದೀರಾ? ಸುಮಾರಿದೆ ಮ್ಯಾಮ್. ಆಡಿಯನ್ಸ್ಗೆ ಈ ಸತಿ ನಾವು ಧರಣಿಗೆ ಬಂದಾಗ ಗೊತ್ತಾಗುತ್ತೆ ಅವ್ರಿಗೆ ಟಕ್ಕರ್ಗೂ ಧರಣಿಗೂ ಏನು ಇದಿದೆ ಅಂದ್ಬಿಟ್ಟು. ಸೊ ಅವರು ಡಿಸೈಡ್ ಮಾಡಿ ಹೇಳ್ತಾರೆ ಮ್ಯಾಮ್. ಅಂದರೆ ತುಂಬ ಇಂಪ್ರೂವ್ ಆಗಿದ್ದೀನಿ ಮ್ಯಾಮ್. ಸೊ ಈಗ ಒಂದು ಮೂವಿಗೆ ಬರಬೇಕು ಅಂತಂದರೆ ಅಥವಾ ಈಗ ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಅಂದರೆ ತುಂಬ ಕಾಂಪಿಟೇಷನ್ ಇರುತ್ತೆ. ನೀವು ಯಾರ ಫ್ಯಾಮಿಲಿಯಿಂದನಾದರೂ ಬಂದಿರಲಿ, ಏನೇ ಇರಲಿ, ನಿಮ್ಮ ಒಂದು ವೈಯಕ್ತಿಕ ಪ್ರಿಪ್ರೇಷನ್ ಇದ್ದೇ ಇರಬೇಕು. ಸೊ ನೀವು ಹೆಂಗೆ ಅದಕ್ಕೆ ಪ್ರಿಪೇರ್ ಆಗಿದ್ರಿ? ಈಗ ನಿಮಗೆ ಸಣ್ಣ ವಯಸ್ಸಿಂದನೂ ನೀವು ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕಂತಾನೆ ಆಸೆ ಇತ್ತಾ, ಹೇಗೆ ಅಂತ? ಇಲ್ಲ, ಸಣ್ಣ ವಯಸ್ಸಿಂದ ಇರಲಿಲ್ಲ. ದರ್ಶನ್ ಸರ್ ಹೀರೋ ಆದಮೇಲೆ ನನಗೆ ಅನಿಸಿದ್ದು, ಅದಾದಮೇಲೆ ಅದೂ ಒಂದು ವೃತ್ತಿ ಮ್ಯಾಮ್. ಅದು ಸಿನಿಮಾ ಇಂಡಸ್ಟ್ರಿ ಅಂದರೆ ಇವಾಗ ನಾನು ಇವಾಗ ಬೆಳಗ್ಗೆ 6 ಗಂಟೆಗೆ ನಾನು ಕೆಲ್ಸಕ್ಕೆ ಹೋದರೆ ಸೊ ಸಾಯಂಕಾಲ 6 ಗಂಟೆಗೆ ನಾನು ಪ್ಯಾಕಪ್ ಆಗುತ್ತೆ. ಸೊ ಅದೂ ಒಂದು ಕೆಲಸನೇ ಅದನ್ನು. ಸೊ ಇಲ್ಲಿ ಏನಾಗುತ್ತೆ, ಕಾಂಪಿಟೇಷನ್ ಅಂದಾಗ ನಾವು ಅವ್ರಿಗಿಂತ ಬೆಟರ್ ಏನು ಮಾಡ್ತೀವಿ ಅನ್ನೋದು. ನಾನು ಅದೇ ಹೇಳಿದ್ನಲ್ಲ ಮ್ಯಾಮ್, ಆಡಿಯನ್ಸ್ನ ನಾವು ಕರಿತೀವಿ ಬನ್ನಿ ಥಿಯೇಟ್ರಿಗೆ ಅಂದಾಗ ಸಮಥಿಂಗ್ ಸ್ಪೆಷಲ್ ಇರಬೇಕಲ್ಲ ಮ್ಯಾಮ್. ನನ್ನ ಹತ್ರ ಇರಬೇಕು, ಇಲ್ಲ ನನ್ನ ಕಂಟೆಂಟ್ ಹೀರೋ ಆಗಿರಬೇಕು. ನಾನಂತೂ ಹೀರೋ ಅಲ್ಲ ಇವಾಗ, ಜಸ್ಟ್ ಐ ಆಮ್ ಆರ್ಟಿಸ್ಟ್ ನಾನು ಇವಾಗ. ಸೊ ನಾನು ಚೂಸ್ ಮಾಡ್ತಿರೋ ಇದರದೆಲ್ಲ ಕಂಟೆಂಟ್ ಬೇಸ್ಡ್, ಅದೇ ಹೀರೋ ಮ್ಯಾಮ್ ಅಲ್ಟಿಮೇಟ್ ಆಗಿ. ಸೊ ನೀವು ಅಂದ್ರೆ ಏನಾದರೂ ಟ್ರೈನಿಂಗ್ ಏನಾದರೂ ತಗೊಂಡಿದ್ರೆ ಸರ್? ಇವಾಗ ಡಾನ್ಸ್ ಕಲಿಯಕ್ಕೆ ಹೋಗಿರ್ತಾರೆ, ಫೈಟ್ ಕಲಿಯಕ್ಕೆ ಹೋಗಿರ್ತಾರೆ. ಹೌದು ಮ್ಯಾಮ್. ಫೈಟ್ ನಾನು ಕಲಿಯಕ್ಕೆ ಹೋಗಿಲ್ಲ, ಬಟ್ ಡ್ಯಾನ್ಸು ಮತ್ತೆ ಆ್ಯಕ್ಟಿಂಗ್ ನಾನು ಹೇಳಿದ್ನಲ್ಲ ಮ್ಯಾಮ್ ಆಲ್ರೆಡಿ, ರಂಗಭೂಮಿಯಿಂದ ಅಲ್ಲೊಂಚೂರು ಅಷ್ಟೆಲ್ಲ ಕಲ್ತ್ಕೊಂಡ್ವಿ. ಆಮೇಲೆ ನಾನು ಹೋಗ್ತಾ ಹೋಗ್ತಾ ಲೇಟರ್ ನಾನು ನೋಡಿ ಒಂದಷ್ಟು ಕಲಿಯೋದಿದೆ, ಕಲ್ತ್ಕೊಂಡಿದ್ದೀನಿ ಅದು. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ರಂಗಭೂಮಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಎಲ್ಲಿ ನೀವು ಜಾಯ್ನ್ ಆಗಿದ್ದು, ಎಷ್ಟು ಥಿಯೇಟರ್ಸ್ ಮಾಡಿದ್ದೀರಾ, ಹೇಗೆ? ನಾನು ಬೀದಿ ನಾಟಕಗಳು ಮಾಡ್ತಾ ಇದ್ವಿ. ನನಗೆ ಒಂದಷ್ಟು ಜನ ಇದ್ದಾರೆ ಮ್ಯಾಮ್. ಸೊ ಅನ್ಫಾರ್ಚುನೇಟ್ ನಾನು ನೀನಾಸಮಲ್ಲಿ ಸಿಗ್ಲಿಲ್ಲ ನನಗೆ. ದರ್ಶನ್ ಸರ್ ಅಲ್ಲಿ ಕಲ್ತರು ಮ್ಯಾಮ್. ಅಲ್ಲಿ ತುಂಬ ಅದು ಅಲ್ಲಿ ಹೋಗ್ಬೇಕಂದ್ರೆ ಅದು ಬೇರೆ, ಅದು ಬರೀ 20 ಜನಕ್ಕೆ ಅಷ್ಟೇ ಅಂತ ಅದು ಇಯರ್ಲಿ ಅಡ್ಮಿಷನ್ ಇರೋದು. ಸೊ ಅಲ್ಲಿ ನನಗೆ ಸಿಕ್ಕಿಲ್ಲ, ಬಟ್ ಬೇರೆ ಕಡೆ ಎಲ್ಲ ನಾನು ಮಾಡ್ಕೊಂಬಂದೆ. ಬೀದಿ ನಾಟಕಗಳೆಲ್ಲ ಮಾಡ್ತಾ ಇದ್ವಿ. ಸೊ ಈ ಬೀದಿ ನಾಟಕಗಳಿಗೂ ಅಂದರೆ ಈ ರಂಗಭೂಮಿಗೂ ಫಿಲ್ಮ್ಗೂ ಏನು ಮೇಜರ್ ಡಿಫ್ರೆನ್ಸ್ ಅನ್ಸುತ್ತೆ? ಥಿಯೇಟ್ರಲ್ಲಿ ಐ ಮೀನ್ ಶೂಟಿಂಗ್ ಮುಗಿದು ನಾವು ಥಿಯೇಟ್ರಿಗೆ ಬರೋರ್ಗೂ ಜನದ ಒಪಿನಿಯನ್ಸ್ ತೊಗೊಳಕ್ಕಾಗಲ್ಲ. ರಂಗಭೂಮಿಯಲ್ಲಿ ಅಂದರೆ ಇನ್ಸ್ಟೆಂಟ್ ಒಪಿನಿಯನ್, ಜೊತೆಗೆ ಅಲ್ಲಿ ರೀಟೇಕ್ಸ್ ಏನೂ ಇಲ್ಲ ಮ್ಯಾಮ್, ಸಿಂಗಲ್ ಟೇಕು. ಆಮೇಲೆ ಅಲ್ಲೇ ರಿಯಾಕ್ಟ್ ಮಾಡಿಬಿಡ್ತಾರೆ ಜನ, ನಾನು ಚೆನ್ನಾಗಿ ಮಾಡಿದ್ದೀನ ಚೆನ್ನಾಗಿ ಮಾಡಿಲ್ವ ಅಷ್ಟೇ ಮ್ಯಾಮ್. ಇನ್ನು ಈ ಧರಣಿ ಮೂವಿಲಿ ಯಾರೆಲ್ಲ ಇದ್ದಾರೆ ಸರ್ ನಿಮ್ಮ ಜೊತೆ? ರಂಗಾಯಣ ರಘು ಸರ್ ಇದ್ದಾರೆ, ಆಮೇಲೆ ಸಂಪತ್ ಮೈತ್ರಿ ಅಂದ್ಬಿಟ್ಟು ಆರ್ಟಿಸ್ಟು, ಮಹಾಂತೇಶ್ ಇವರೇ. ಸೊ ನನ್ನ ಮಹಾಂತೇಶ್ದು ಕಾಂಬಿನೇಷನ್ ಇದೆ ಮ್ಯಾಮ್. ಸುಮಾರು ಫುಲ್ ಥ್ರೂ ಔಟ್ ಸಿನಿಮಾ ಇದೆ. ಸೊ ಮನೋಜ್ ಅವರು ಹೀರೋ ಆಗಿರಲಿಲ್ಲ ಅಂದಿದ್ರೆ ಅಥವಾ ಈ ಒಂದು ಇಂಡಸ್ಟ್ರಿಗೆ ಬಂದಿರಲಿಲ್ಲ ಅಂದರೆ ಏನಾಗಿರ್ತಿದ್ರು? ನನಗೆ ತುಂಬ ಇಷ್ಟವಾದ ಕಾರ್ ರೇಸ್ ಮ್ಯಾಮ್. ನಾನು ರೇಸರ್ ಆಗ್ತಾ ಇದ್ದೆ. ಎಸ್ ಸರ್. ಇನ್ನು ಇವತ್ತು ದೀಪಾವಳಿ ಹಬ್ಬ. ಈ ಹಬ್ಬ ಅಂದರೆ ನಿಮಗೆ ಅಂದರೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ನಿಮ್ಮ ಊರಲ್ಲಿ, ನಿಮ್ಮ ಮನೆಯಲ್ಲಿ ಅಂತ? ಆಬ್ವಿಯಸ್ಲಿ ಮ್ಯಾಮ್, ನಾವು ಒಂದಷ್ಟು ಪಟಾಕಿಗಳೆಲ್ಲ ತೊಗೊಂಬಂದು ಅದೇ ನಮ್ಮ ಅಪ್ಪ ಒಂದು ಡಬ್ಬ ತೊಗೊಂಡ್ರೆ 2 ಹಂಚೋರು, ನಾನು ನನ್ನ ತಮ್ಮ ಇದ್ವಿ. ಸೊ ಅದೇನಾಯ್ತು, ಹೋಗ್ತಾ ಹೋಗ್ತಾ 3 ದಿನಕ್ಕೂ 3 ಡಬ್ಬ ಖಾಲಿ ಮಾಡೋ ಥರ ಆಯಿತು. ಅದೊಂಥರ ಫನ್ ಮ್ಯಾಮ್. ಅದು ಮೈಸೂರಲ್ಲಿ ಇನ್ನೂ ಅದಕ್ಕಿಂತ ನಮಗೆ ಬೇರೆ. ಸೊ ನಿಮ್ದು ಫುಲ್ ನೇಟಿವ್ ಎಲ್ಲ ಮೈಸೂರೇನಾ ಸರ್? ನೀವು ಬೆಳೆದಿದ್ದೆಲ್ಲ ಮೈಸೂರು? ಇಲ್ಲ, ನಾನು ಹುಟ್ಟಿದ ಮೈಸೂರು, ಬೆಳೆದಿದ್ದು ನನ್ನ ಸ್ಕೂಲಿಂಗ್ ಎಲ್ಲ ನಾನು ಬೆಂಗಳೂರಲ್ಲೇ ಮಾಡಿದ್ರೆ. ಸರ್, ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಸಿನಿಮಾ ಬಗ್ಗೆ, ನಿಮ್ಮ ಬಗ್ಗೆ ಏನು ಹೇಳ್ತೀರಾ ಅಂತ? ಎಲ್ಲ ವೀಕ್ಷಕರಿಗೆ ಹೇಳೋದೊಂದೇ,
ನಮ್ಮಂಥ ಹೊಸ ಕಲಾವಿದರಿಗೆ ನೀವು ಬೆನ್ತಟ್ಟಿ ಪ್ರೋತ್ಸಾಹಿಸಬೇಕು. ನನ್ನ ಧರಣಿ ಸಿನಿಮಾ ನೆಕ್ಸ್ಟು ರಿಲೀಸ್ಗೆ ರೆಡಿ ಆಗ್ತಾಯಿದ್ದೀವಿ. ಅದಾದಮೇಲೆ ಗಾರ್ಡನ್ ಬರುತ್ತೆ. ಪ್ರತಿಯೊಂದು ಸಿನಿಮಾನೂ ವಿಭಿನ್ನವಾಗಿರುತ್ತೆ. ಸೊ ನೀವೆಲ್ಲ ನೋಡಿ ನನ್ನ ಟಕ್ಕರ್ ಸಿನಿಮಾ ಆಗಲಿ, ನಮ್ಮ ಮನೆಯವ್ರಿಗೆ ಏನು ಬೆನ್ತಟ್ಟಿ ಪ್ರೋತ್ಸಾಹಿಸ್ತಾ ಇದ್ರಿ, ಆಶೀರ್ವಾದ ಮಾಡ್ತಾಯಿದ್ರಿ, ಅದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಇಲ್ಲ ಅಂತ ಕೇಳ್ಕೊತೀನಿ. ಎಸ್ ಸರ್, ಇನ್ನು ಹಬ್ಬದ ದಿನ ಫ್ರೀ ಟೈಮ್ ಮಾಡಿಕೊಂಡು ನಮ್ಮ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ಮ್ಯಾಮ್. ನಿಮಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಆಮೇಲೆ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತು ಚಂದನವನದ ಯುವ ನಟ ಟಕ್ಕರ್ ಹುಡುಗ ನಮ್ಮ ಜೊತೆ ಇದ್ರು. ಇವರ ಮುಂದಿನ ಜೀವನಕ್ಕೆ ಶುಭವಾಗಲಿ, ಜೊತೆಗೆ ನಿಮಗೂ ಕೂಡ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.